ಹಾಯ್ ಎವ್ರಿವನ್, ನನ್ನ ಹೆಸರು ಸ್ನೇಹಾ ಜಿ ಶೆಟ್ಟಿ. ನಾನಿವತ್ತು BCom 5th ಸೆಮ್ನ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಎಂಬ ಸಬ್ಜೆಕ್ಟ್ನ 5th ಚಾಪ್ಟರ್ ಆದ ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟಲ್ಲಿರುವ ಒಂದು ಕಾನ್ಸೆಪ್ಟ್ ಆದ ಎಸ್ಟಿಮೇಷನ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ನ ಒಂದು ಇಂಪಾರ್ಟೆಂಟ್ ಪ್ರಾಬ್ಲಮ್ನ ಇವತ್ತು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈಗ ನಾನು ತಗೊಂಡಿರುವಂತಹ ಪ್ರಾಬ್ಲಮ್ ಇದು ತುಂಬ ಎಕ್ಸಾಮ್ಸಲ್ಲಿ ರಿಪೀಟ್ ಆಗಿರುವಂಥ ಕ್ವಶನ್ ಆಗಿದೆ. ಸೊ ಇದು ತುಂಬ ಇಂಪಾರ್ಟೆಂಟ್ ಪ್ರಾಬ್ಲಮ್ ಆಗಿದೆ. So without delay, let's start. So the question is, the following particulars are available from the books of Sonu Limited. ಸೊ ಪರ್ಟಿಕ್ಯುಲರ್ ಮತ್ತು ಪರ್ ಯೂನಿಟ್. ಸೊ ನಾವು ಫಸ್ಟ್ ಏನು ನೋಡ್ಕೋಬೇಕಂದ್ರೆ ಇಲ್ಲಿ ಪರ್ ಯೂನಿಟಲ್ಲಿ ಕೊಟ್ಟಿದ್ದಾರಾ ಅಥವಾ ಟೋಟಲ್ ಕಾಸ್ಟಲ್ಲಿ ಕೊಟ್ಟಿದ್ದಾರಾ ಅಂತ ನೋಡ್ಕೋಬೇಕು. ಸೊ ನಮಗೆ ಇಲ್ಲಿ ಪರ್ ಯೂನಿಟಲ್ಲಿ ಕೊಟ್ಟಿದ್ದಾರೆ, ನೋ ಪ್ರಾಬ್ಲಮ್. ಸೊ ರಾ ಮೆಟೀರಿಯಲ್ 45, ಡೈರೆಕ್ಟ್ ಲೇಬರ್ 9, ಓವರ್ ಹೆಡ್ 21. So the total cost is 75 and the profit is 50. So selling price is 90. So ಇಲ್ಲಿ additional information ಕೊಟ್ಟಿದ್ದಾರೆ. So the first one is raw materials are in store on an average for 2 months. 2 months ಅಂದರೆ ನಾವು 2 months ತನಕ ನಮ್ಮ ಸ್ಟೋರೇಜಲ್ಲಿ ಇಟ್ಕೋಬೋದು ಅಂತ. So the second one is material are in process, nothing but work in process for 1 month. Third one is finished goods are in store on an average for 3 months. So the fourth one is credit allowed by suppliers is 3 months. ಇಲ್ಲಿ ಬೈ ಸಪ್ಲೈಯರ್ಸ್ ಅಂತ ಕೊಟ್ಟಿದ್ದಾರೆ, ಅಂದರೆ ನಾವು ಅವರಿಂದ ನಾವು ರಿಸೀವ್ ಮಾಡ್ತಿರೋದು ಅಂತ. ಸೊ ಇದು ಕ್ರೆಡಿಟರ್ಸ್ಗೆ ಹೋಗುತ್ತೆ. ಸೊ ಕ್ರೆಡಿಟ್ ಅಲೌಡ್ ಟು ಕಸ್ಟಮರ್ ಇಸ್ 2 months. ಇಲ್ಲಿ ಅಲೌಡ್ ಟು ಕಸ್ಟಮರ್ ಅಂತಿದೆಯಲ್ಲ, ಇದು ನಾವು ಅವರಿಗೆ ಕೊಡ್ತಾ ಇದ್ದೀವಿ ಅಂತ. ಸೊ ಇದು ಡೆಟಾರ್ಸ್ಗೆ ಹೋಗುತ್ತೆ. ಸೊ ಇಲ್ಲಿ ನೆಕ್ಸ್ಟ್ 20% ಆಫ್ ಔಟ್ಪುಟ್ ಈಸ್ ಸೋಲ್ಡ್ ಫಾರ್ ಕ್ಯಾಶ್. ಇಲ್ಲಿ 20% ಆಫ್ ಔಟ್ಪುಟ್ ಈಸ್ ಸೋಲ್ಡ್ ಅಂದರೆ ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಇದೆಯಲ್ಲ, ಇದರಲ್ಲಿ 20% ಅವರು ಕ್ಯಾಶ್ ಆಗಿ ಸೇಲ್ ಆಗಿದೆ. ಇನ್ನು ಉಳಿದಿರುವಂಥ ಅಂದರೆ ಇಲ್ಲಿ 100% 20% ಇಲ್ಲಿ ಕ್ಯಾಶ್ ಆಗಿ ಸೇಲ್ ಆಗಿದೆ ಅಂದರೆ ರಿಮೈನಿಂಗ್ 80% ಇಲ್ಲಿ ಕ್ರೆಡಿಟ್ ಸೇಲ್ ಆಗಿದೆ ಅಂತ. ಸೊ ನಮಗೆ ಪ್ರಾಬ್ಲಮಲ್ಲಿ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ಕ್ರೆಡಿಟ್ ಸೇಲ್. ಸೊ ಕ್ಯಾಶ್ ಸೇಲ್ಸ್ನ ನೋಡಿ ನಾವು ಕ್ರೆಡಿಟ್ ಸೇಲ್ನ ಫೈಂಡ್ ಔಟ್ ಮಾಡಿದ್ದೀವಿ. ಇಲ್ಲಿ ಪ್ರೊಡಕ್ಷನ್ ಎಂಡ್ ಸೇಲ್ಸ್ 70,000 ಯೂನಿಟ್. ಸೊ ಇಲ್ಲಿ ನಮಗೆ 70,000 ಯೂನಿಟ್ಸ್ ಇದೆ. ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ಕ್ಯಾಶ್ ಇನ್ ಹ್ಯಾಂಡ್ ಎಕ್ಸ್ಪೆಕ್ಟೆಡ್ ಟು ಬಿ 35,000. ಸೊ ಎಸ್ಟಿಮೇಟ್ ದಿ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್. ಸೊ ನಾವು ಈ ಪ್ರಾಬ್ಲಮಲ್ಲಿ ಫಸ್ಟ್ ಏನು ನೋಡ್ಕೋಬೇಕಂದ್ರೆ ನಮಗೆ ಇಲ್ಲಿ ಮಂತ್ಸಲ್ಲಿ ಕೊಟ್ಟಿದ್ದಾರಾ, ಇಯರ್ಸಲ್ಲಿ ಕೊಟ್ಟಿದ್ದಾರಾ, ವೀಕ್ಸಲ್ಲಿ ಕೊಟ್ಟಿದ್ದಾರಾ, ಡೇಸಲ್ಲಿ ಕೊಟ್ಟಿದ್ದಾರಾ ಅಂತ ನಾವು ನೋಡ್ಕೋಬೇಕು. ಸೊ ಈ ಪ್ರಾಬ್ಲಮಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಅಂದರೆ ಇಲ್ಲಿ 2 months ಕೊಟ್ಟಿದ್ದಾರೆ. ಸೊ ನೋ ಪ್ರಾಬ್ಲಮ್. ಇಫ್ ಬೇರೆ ಪ್ರಾಬ್ಲಮಲ್ಲಿ ಇಫ್ ಇಲ್ಲಿ 2 months ಇರೋ ಒಂದು ಪ್ಲೇಸಲ್ಲಿ ಇಫ್ 1.5 months ಅಂತ ಕೊಟ್ಟಿದ್ರೆ ನಾವು ಇದನ್ನು ವೀಕ್ಸ್ ಆಗಿ ಕನ್ವರ್ಟ್ ಮಾಡಬೇಕು. ಹೇಗೆ ವೀಕ್ಸ್ ಆಗಿ ಕನ್ವರ್ಟ್ ಮಾಡಬೇಕಂದ್ರೆ ಈಗ 1 monthಲ್ಲಿ 4 week ಇರುತ್ತೆ. ಅದೇ ಇಲ್ಲಿ 0.5 ಅಂದರೆ ಇಟ್ಸ್ ನಥಿಂಗ್ ಬಟ್ 15 days ಅಂತ. ಸೊ 15 days ಅಂದರೆ 2 weeks. ಸೊ ಇಲ್ಲಿ 4 + 2 = 6 weeks. ಸೊ ನಾವು ಇಲ್ಲಿ 6 weeks ಅಂತ ಕನ್ಸಿಡರ್ ಮಾಡ್ಬೋದು. ಹೀಗೆ ನಾವು ನೋಡ್ಕೊಂಡು ಸಾಲ್ವ್ ಮಾಡ್ಬೋದು. ಸೊ ಲೆಟ್ಸ್ ಮೂವ್ ಆನ್ ಟು ದಿ ಸೊಲ್ಯೂಷನ್. ಸೊ ನಾವೀಗ ಎಸ್ಟಿಮೇಟೆಡ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ನ ಸೊಲ್ಯೂಷನ್ ಮಾಡೋಣ. ಸೊ ಇದಕ್ಕೆ ಫಾರ್ಮೇಟ್ ಏನಂದರೆ ಪರ್ಟಿಕ್ಯುಲರ್ಸ್, ಅಮೌಂಟ್. ಇದು ಇನ್ನರ್ ಕಾಲಮ್, ಇದು ಔಟರ್ ಕಾಲಮ್. ಸೊ ಫಸ್ಟ್ ನಾವಿಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ನ ಹೇಗೆ ಫೈಂಡ್ ಔಟ್ ಮಾಡೋದಂದರೆ ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟಿ = ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್. ಸೊ ಇಲ್ಲಿ ಫಸ್ಟ್ ನಾವು ಕೊಟ್ಟಿರೋ ಹಾಗೆ ಕರೆಂಟ್ ಅಸೆಟ್ಸ್, ಅದರಲ್ಲಿ ಫಸ್ಟ್ ಬರುವಂಥದ್ದು ರಾ ಮೆಟೀರಿಯಲ್ಸ್. ಇಲ್ಲಿ ಮೇನ್ ಫಾರ್ಮೇಟ್ ಹೇಗೆ ಫೈಂಡ್ ಔಟ್ ಮಾಡಬೇಕಂದ್ರೆ ಯೂನಿಟ್ಸ್ ಅಂದರೆ ಎಷ್ಟು ಯೂನಿಟ್ಸ್ನ ನಾವು ಪ್ರೊಡ್ಯೂಸ್ ಮಾಡಿದ್ದೀವಿ ಅಂತ. ಸೊ ನೆಕ್ಸ್ಟ್ ಪರ್ ಯೂನಿಟ್ ಮತ್ತು ನೆಕ್ಸ್ಟ್ ಪೀರಿಯಡ್. ಸೊ ಇಲ್ಲಿ ಫಸ್ಟ್ ರಾ ಮೆಟೀರಿಯಲ್ಸ್ ಕೊಟ್ಟಿದ್ದಾರೆ. ಸೊ ಯೂನಿಟ್ಸ್ ಇಲ್ಲಿ ಆಲ್ರೆಡಿ ಮೆನ್ಷನ್ ಆಗಿರೋ ಹಾಗೆ ಇಲ್ಲಿ ಪ್ರೊಡಕ್ಷನ್ ಆ್ಯಂಡ್ ಸೇಲ್ಸ್ 70,000 ಯೂನಿಟ್ಸ್. ಈ 70,000 ಯೂನಿಟ್ಸ್ ಏನಿದೆ ಇದು ಕರೆಂಟ್ ಅಸೆಟ್ಸಲ್ಲಾಗಲಿ ಕರೆಂಟ್ ಲಯಬಿಲಿಟಿಯಲ್ಲಾಗಲಿ ಎಲ್ಲ ಯೂನಿಟ್ಸಿಗೆಲ್ಲ 70,000 ಅಂತಲೇ ಕನ್ಸಿಡರ್ ಮಾಡಬೇಕು ನಾವು. ಸೊ ನೆಕ್ಸ್ಟ್ ಇಲ್ಲಿ ಪರ್ ಯೂನಿಟ್ 45 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆಲ್ರೆಡಿ ಸಪ್ರೇಟಾಗಿ ಎಲ್ಲದಕ್ಕೂ ಮೆನ್ಷನ್ ಮಾಡಿದ್ದಾರೆ ನೋಡಿ ಪರ್ ಯೂನಿಟ್ ಅಂತ. ಸೊ ನಾವಿಲ್ಲಿ ರಾ ಮೆಟೀರಿಯಲ್ಸ್ ನೋಡೋದಾದರೆ ನಮಗಿಲ್ಲಿ 45 ಅಂತ ಇದೆ. ಸೊ ನಾವು ಇಲ್ಲೇ 45 ಅಂತಲೇ ಕನ್ಸಿಡರ್ ಮಾಡಬೇಕು. ಸೊ ನೆಕ್ಸ್ಟ್ ಪೀರಿಯಡ್. ಸೊ ಇಲ್ಲಿ ಪೀರಿಯಡ್ 2 / 12 ಅಂದರೆ
ನಮಗೆ ಅಡಿಷ್ನಲ್ ಇನ್ಫಾರ್ಮೇಷನಲ್ಲಿ ಕೊಟ್ಟಿದ್ದಾರೆ ನೋಡಿ, ರಾ ಮೆಟೀರಿಯಲ್ಸ್ ಆರ್ ಇನ್ ಸ್ಟೋರ್ ಆನ್ ಆನ್ ಆವ್ರೇಜ್ ಫಾರ್ 2 ಮಂತ್ಸ್ ಅಂತ. ಸೊ ಇಲ್ಲಿ ನಾನು ಆಗಲೇ ಡಿಸ್ಕಸ್ ಮಾಡಿದ್ದೆ 2 ಮಂತ್ಸ್ ಮತ್ತು ವೀಕ್ಸ್ ಅದೆಲ್ಲ ಹೇಗೆ ಕನ್ವರ್ಟ್ ಮಾಡಬೇಕಂತ. ಸೊ ಇಲ್ಲಿ ನಮಗೆ 2 ಮಂತ್ಸ್ ಅಂತ ಕೊಟ್ಟಿರೋ ಕಾರಣ ಸೊ ನಾವಿಲ್ಲಿ 2 ಡಿವೈಡೆಡ್ ಬೈ 12 ಅಂತ, ಈಗ 1 ಇಯರಲ್ಲಿ 12 ಮಂತ್ಸ್ ಅಲ್ವಾ, ಸೊ 2 ಮಂತ್ಸ್ ಡಿವೈಡೆಡ್ ಬೈ 12 ಅಂತ ಹಾಕಬೇಕು. ಸೊ ನಾವು ಇದಿಷ್ಟು ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ 5,25,000 ಸಿಗತ್ತೆ. ಸೊ ನೆಕ್ಸ್ಟ್ ಮೆಟೀರಿಯಲ್ಸ್ ಇನ್ ಪ್ರೋಸೆಸ್. ಸೊ ಈ ಮೆಟೀರಿಯಲ್ಸ್ ಇನ್ ಪ್ರೋಸೆಸ್ಸಲ್ಲಿ 3 ಡಿವಿಷನ್ ಬರುತ್ತೆ. ಸೊ 3 ಡಿವಿಷನ್ ತಗೊಳ್ಬೇಕು ಅಂದರೆ ಇದರಲ್ಲಿ ಫಸ್ಟ್ ಬರೋದು ರಾ ಮೆಟೀರಿಯಲ್ಸ್, ಮತ್ತು ನೆಕ್ಸ್ಟ್ ಡೈರೆಕ್ಟ್ ಲೇಬರ್, ಮತ್ತು ಥರ್ಡ್ ಒನ್ ಇಸ್ ಓವರ್ ಹೆಡ್. ಸೊ ಇಲ್ಲಿ ಫಸ್ಟ್ ರಾ ಮೆಟೀರಿಯಲ್ಸ್ ಅಂತ ಏನಿದೆ ನಾವು ಇದನ್ನ ಫುಲ್ಲಾಗಿ ಯುಟಿಲೈಸ್ ಮಾಡಬೇಕು, ಅಂದರೆ ಇದನ್ನು ಇಂಟು 100 ಇದನ್ನ ಫುಲ್ಲಾಗಿ ಯುಟಿಲೈಸ್ ಮಾಡಬೇಕು. ಅದೇ ಏನಿಲ್ಲಿ ಡೈರೆಕ್ಟ್ ಲೇಬರ್ ಮತ್ತು ಓವರ್ ಹೆಡ್ ಅಂತ ಇದೆ ಇದನ್ನು 50% ಈಚ್ ಅಂತ ನಾವು ಇಲ್ಲಿ ಕನ್ಸಿಡರ್ ಮಾಡಬೇಕು. ಇದು 3 ಏನಿದೆ ರಾ ಮೆಟೀರಿಯಲ್, ಡೈರೆಕ್ಟ್ ಲೇಬರ್, ಓವರ್ ಹೆಡ್, ಇದಕ್ಕೆ ಈಚೀಚಾಗಿ ಇದಕ್ಕೆ 100%, ಇದಕ್ಕೆ 50%, ಇದಕ್ಕೆ 50% ಅಂತ ಏನಿದೆ ಇದು ಫಿಕ್ಸ್ಡ್. ಎಲ್ಲ ಪ್ರಾಬ್ಲಮ್ಸಲ್ಲೂ ಫಿಕ್ಸ್ಡ್, ಇದು ನಾವು ಇದನ್ನೇ ತಗೋಬೇಕು. ಸೊ ಫಸ್ಟ್ ಇಲ್ಲಿ ನಮಗೆ ರಾ ಮೆಟೀರಿಯಲ್ಸ್. ಸೊ ರಾ ಮೆಟೀರಿಯಲ್ಸ್ ಆ್ಯಸ್ ಇಟ್ ಈಸ್ ಇಲ್ಲಿ ಪ್ರೊಡಕ್ಷನ್ ಆ್ಯಂಡ್ ಸೇಲ್ಸ್ ಇಲ್ಲಿ 70,000 ಯೂನಿಟ್ಸ್ ಕೊಟ್ಟಿದ್ದಾರೆ. ಸೊ 70,000 ಯೂನಿಟ್ಸ್ನೇ ನಾವು ಕನ್ಸಿಡರ್ ಮಾಡಬೇಕು. ಸೊ ನೆಕ್ಸ್ಟ್ 45. ಸೊ ಇಲ್ಲಿ ರಾ ಮೆಟೀರಿಯಲ್ಸ್ 45 ಅಂತ ಕೊಟ್ಟಿದ್ದಾರಲ್ವಾ, ಸೊ ಇಲ್ಲಿ 45 ಅಂತ ತಗೋಬೇಕು. ಸೊ ನೆಕ್ಸ್ಟ್ ಇಲ್ಲಿ 1/12 1/12 ಅಂತ ಹೇಳಿದ್ರೆ 1 ಮಂತ್ ಡಿವೈಡೆಡ್ ಬೈ 12 ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಮೆಟೀರಿಯಲ್ಸ್ ಆರ್ ಇನ್ ಪ್ರೋಸೆಸ್ ಫಾರ್ 1 ಮಂತ್. ಸೊ ಇಲ್ಲಿ ಮೆಟೀರಿಯಲ್ಸ್ ಇನ್ ಪ್ರೋಸೆಸ್ಸಲ್ಲಿ ಈ 3 ಡಿವಿಷನ್ ಬರುತ್ತಲ್ಲ, ಸೊ ಇದು 3ಕ್ಕೂ ನಾವು 1 ಮಂತ್ ಅಂತಲೇ ಕನ್ಸಿಡರ್ ಮಾಡಬೇಕು. ಸೊ ಇಲ್ಲಿ 1/12 ಅಂತ ತಗೋಬೇಕು. ಆಮೇಲೆ ಈ 3ನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ಬರೋ ಆನ್ಸರ್ನ 100% ಮಾಡಿದಾಗ ನಮಗೆ 2,62,500 ಸಿಗತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಡೈರೆಕ್ಟ್ ಲೇಬರ್. ಸೊ ಡೈರೆಕ್ಟ್ ಲೇಬರಲ್ಲೂ ಸೇಮ್ ಇಲ್ಲಿ ಕೊಟ್ಟಿದ್ದಾರಲ್ಲ, ಇಲ್ಲಿ 70,000 ಯೂನಿಟ್ಸ್ನೇ ತಗೋಬೇಕು. ಸೊ ಇಲ್ಲಿ ಈ 3ಕ್ಕೂ ಕಂಪೇರ್ ಮಾಡಿದ್ರೆ ಚೇಂಜ್ ಆಗೋದು ಒಂದು ಬರೀ ಪರ್ ಯೂನಿಟ್ ಮಾತ್ರ, ಈ ಪರ್ ಯೂನಿಟ್ ಮಾತ್ರ ಚೇಂಜ್ ಆಗೋದು, ಮತ್ತು ಇಲ್ಲಿ ಯೂನಿಟ್ಸ್ ಮತ್ತು ಪೀರಿಯಡ್ ಎಲ್ಲದಕ್ಕೂ ಸೇಮ್ ಇರುತ್ತೆ ಈ 3ಕ್ಕೂ. ಸೊ ಇಲ್ಲಿ ಡೈರೆಕ್ಟ್ ಲೇಬರ್ ಇಲ್ಲಿ ಪರ್ ಯೂನಿಟ್ ನಮಗೆ ಇಲ್ಲಿ ನೋಡಿ, ಡೈರೆಕ್ಟ್ ಲೇಬರ್ ಪರ್ ಯೂನಿಟ್ ನಮಗೆ 9 ಕೊಟ್ಟಿದ್ದಾರೆ. ಸೊ ನಾವು ಇಲ್ಲಿ 9 ಅಂತಲೇ ತಗೋಬೇಕು ಇಂಟು 1 ಮಂತ್ ಅಲ್ವಾ, ಸೊ 1/12 ಅಂತ ತಗೋಬೇಕು. ಆಮೇಲೆ ಈ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಬರೋ ಆನ್ಸರ್ಗೆ 50% ತಗೋಬೇಕು. ಸೊ ನಾವು 50% ತಗೊಂಡಾಗ ನಮಗೆ ಇಲ್ಲಿ 26,250 ಸಿಗತ್ತೆ. ಸೊ ನೆಕ್ಸ್ಟ್ ಥರ್ಡ್ ಒನ್ ಈಸ್ ಓವರ್ ಹೆಡ್. ಓವರ್ ಹೆಡ್ನ ಸೇಮ್ ಇಲ್ಲಿ 70,000 ಯೂನಿಟ್ ಹಾಕಬೇಕು. ಸೊ ಇಲ್ಲಿ ಕ್ವಶನಲ್ಲಿ ಕೊಟ್ಟಿದ್ದಾರೆ ನೋಡಿ, ಓವರ್ ಹೆಡ್ 21 ಪರ್ ಯೂನಿಟ್ ಅಂತ. ಸೊ ಇಲ್ಲಿ 21 ಪರ್ ಯೂನಿಟ್ ಅಂತ ಹಾಕಿ ನೆಕ್ಸ್ಟ್ 1/12 1 ಮಂತ್ 1/12 ಅಂತ ಹಾಕಿ ಬರೋ ಆನ್ಸರ್ನ ನಾವು 50%ಗೆ ಹಾಕಿದ್ರೆ ನಮಗೆ 61,250 ಸಿಗತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಫಿನಿಶ್ಡ್ ಗುಡ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಆಲ್ರೆಡಿ ನಾನು ಮೆನ್ಷನ್ ಮಾಡಿರುವ ಹಾಗೆ ಇಲ್ಲಿ 70,000 ಯೂನಿಟ್ಸ್ ಇಂಟು 75 ಪರ್ ಯೂನಿಟ್ ತೊಗೊಂಡಿದ್ದಾರೆ. ಈ 75 ಪರ್ ಯೂನಿಟ್ನ ನಾವು ಟೋಟಲ್ ಕಾಸ್ಟ್ ಪರ್ ಯೂನಿಟ್ ಏನಿರುತ್ತೆ ಅದನ್ನು ತಗೋಬೇಕು. ಇಲ್ಲಿ ನೋಡಿ, ಇಲ್ಲಿ ಟೋಟಲ್ ಕಾಸ್ಟ್ ಅಂತ ಇಲ್ಲಿ 75 ಅಂತ ಕೊಟ್ಟಿದ್ದಾರೆ. ಈ ಟೋಟಲ್ ಕಾಸ್ಟ್ 75 ಏನಿದೆ ಇದನ್ನು ನಾವು ಫಿನಿಶ್ಡ್ ಗುಡ್ಸ್ ಮತ್ತು ಡೆಟಾರ್ಸ್ಗೆ ಇದನ್ನೇ ಕನ್ಸಿಡರ್ ಮಾಡಬೇಕು. ಸೊ ಇಲ್ಲಿ ಫಿನಿಶ್ಡ್ ಗುಡ್ಸ್ 70,000 ಇಂಟು 75 ಅಂತ ಕನ್ಸಿಡರ್ ಮಾಡಿದ್ದೀವಿ ಇಂಟು 3/12. ಇಲ್ಲಿ ಅಡಿಷ್ನಲ್ ಇನ್ಫಾರ್ಮೇಷನಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ, ಫಿನಿಶ್ಡ್ ಗುಡ್ಸ್ ಆರ್ ಇನ್ ಸ್ಟೋರ್ ಆನ್ ಆನ್ ಆವ್ರೇಜ್ ಫಾರ್ 3 ಮಂತ್ಸ್ ಅಂತ. ಸೊ ನಾವಿಲ್ಲಿ 3/12 ಅಂತ ಹಾಕಿ ನಮಗೆ ಇದು ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ 13,12,500 ಸಿಗುತ್ತೆ. ಸೊ ನೆಕ್ಸ್ಟ್ ಫೋರ್ತ್ ಒನ್ ಡೆಟರ್ಸ್. ಸೊ ಡೆಟರ್ಸಲ್ಲಿ ಸೇಮ್ 70,000 ತಗೋಬೇಕು ಇಂಟು ನಾನು ಈಗಷ್ಟೇ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಈ ಟೋಟಲ್ ಕಾಸ್ಟ್ ಅಂತ ಏನಿದೆ ಅದನ್ನು ಫಿನಿಶ್ಡ್ ಗುಡ್ಸ್ ಮತ್ತು ಡೆಟರ್ಸ್ಗೆ ಟೋಟಲ್ ಕಾಸ್ಟ್ನೇ ಕನ್ಸಿಡರ್ ಮಾಡಬೇಕು. ಸೊ 75 ಇಂಟು ಮತ್ತು ಇಲ್ಲಿ ಅಡಿಷ್ನಲ್ ಇನ್ಫಾರ್ಮೇಷನಲ್ಲಿ ಕ್ರೆಡಿಟ್ ಅಲೌಡ್ ಟು ಕಸ್ಟಮರ್ ಅಂತ ಕೊಟ್ಟಿದ್ದಾರೆ, ಅಂದರೆ ನಾವು ಕಸ್ಟಮರ್ಸಿಗೆ ಕೊಟ್ಟಿದ್ದೀವಿ ಅಂತ. ಸೊ ಇದು 2 ಮಂತ್ಸ್ ಅಂತ ಇದೆ. ಇದ್ರ ಜೊತೆ ಇನ್ನೊಂದು ಇನ್ಫಾರ್ಮೇಷನ್ ಇದೆ ನೋಡಿ, 20% ಆಫ್ ದಿ ಔಟ್ಪುಟ್ ಈಸ್ ಸೋಲ್ಡ್ ಫಾರ್ ಕ್ಯಾಶ್ ಅಂತ. ಅಂದರೆ ಇಲ್ಲಿ ನಮಗೆ ಕ್ಯಾಶ್ ಇನ್ಫಾರ್ಮೇಷನ್ ಬೇಡ, ಇಲ್ಲಿ ಕ್ರೆಡಿಟ್ ಸೇಲ್ ಎಷ್ಟಾಗಿದೆ ಅಂತ ಗೊತ್ತಾಗಬೇಕು ನಮಗೆ. ಸೊ ಇಲ್ಲಿ 100% ಮೈನಸ್ 20% ಮಾಡಿದಾಗ ನಮಗೆ 80% ಅಂತ ಬರುತ್ತೆ. ಸೊ ಇಲ್ಲಿ ನಾವು ಡೆಟರ್ಸ್ ಇಲ್ಲಿ 75 ಆಯಿತಾ, ಆಮೇಲೆ 2 ಮಂತ್ಸ್ ಅಂತ ಕೊಟ್ಟಿದ್ದಾರಲ್ಲ, ಸೊ 2/12 ಅಂತ ಹಾಕಿ. ಸೊ ಇಲ್ಲಿ 80% ಏನಿದೆ ನಾವಾಗ 100 ಮೈನಸ್ 20% ಕ್ಯಾಶ್ ಮಾಡಿದಾಗ ನಮಗೆ 80 ಕ್ರೆಡಿಟ್ ಸೇಲ್ ಬರುತ್ತಲ್ಲ. ಸೊ ನಾವು ಇದನ್ನು ಕ್ಯಾಲ್ಕುಲೇಟ್ ಮಾಡಿ ಬಂದ ಆನ್ಸರ್ನಿಗೆ 80% ಹಾಕಿದ್ರೆ ನಮಗೆ 7 lakhs ಸಿಗುತ್ತೆ. ಸೊ ನೆಕ್ಸ್ಟ್
ಕ್ಯಾಶ್ ಇನ್ ಹ್ಯಾಂಡ್. ಸೊ ಕ್ಯಾಶ್ ಇನ್ ಹ್ಯಾಂಡ್ ಇಲ್ಲಿ ಅಡಿಷ್ನಲ್ ಇನ್ಫಾರ್ಮೇಷನಲ್ಲಿ ನಮಗೆ ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಕ್ಯಾಶ್ ಇನ್ ಹ್ಯಾಂಡ್ ಎಕ್ಸ್ಪೆಕ್ಟೆಡ್ ಟು ಬಿ 35,000 ಅಂತ. ಸೊ 35,000ನ ನಾವು ಡೈರೆಕ್ಟ್ ಹಾಕೋದು. ಸೊ ಇಷ್ಟು ಅಮೌಂಟ್ನ ನಾವು ಕ್ಯಾಲ್ಕುಲೇಟ್ ಆ್ಯಡ್ ಮಾಡಿದಾಗ ನಮಗೆ ಟೋಟಲ್ ಆಗಿ ಸಿಗೋದು ಟೋಟಲ್ ಕರೆಂಟ್ ಅಸೆಟ್ಸ್. ಆ ಟೋಟಲ್ ಕರೆಂಟ್ ಅಸೆಟ್ಸ್ ಎಷ್ಟು ಸಿಕ್ಕಿದೆ ಅಂದರೆ ನಮಗೆ 29,22,500 ಅಂತ ಸಿಕ್ಕಿದೆ. ಸೊ ನೆಕ್ಸ್ಟ್ ಲೆಸ್ ಕರೆಂಟ್ ಲಯಬಿಲಿಟೀಸ್. ಸೊ ಕರೆಂಟ್ ಲಯಬಿಲಿಟೀಸಲ್ಲಿ ಫಸ್ಟ್ ಬರುವುದು ಕ್ರೆಡಿಟರ್ಸ್. ಸೊ ಕ್ರೆಡಿಟರ್ಸಲ್ಲಿ ನಾನು ಇಲ್ಲಿ 70,000 ತೊಗೊಂಡಿದ್ದಾರೆ. ಸೊ ನಾನು ಆಗಲೇ ಹೇಳಿದ್ದೆ ಕರೆಂಟ್ ಅಸೆಟ್ಸ್ ಆಗಲಿ ಕರೆಂಟ್ ಲಯಬಿಲಿಟಿ ಆಗಲಿ ಇಲ್ಲಿ ಯೂನಿಟ್ಸ್ ಅಂತ ಬಂದಾಗ 70,000 ಎಲ್ಲದಕ್ಕೂ ಒಂದೇ ತಗೋಬೇಕು ಅಂತ. ಸೊ ಇಲ್ಲಿ 70,000 ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಇಲ್ಲಿ 45. ಈ 45 ಹೇಗಂತ ಬಂದರೆ ಈ ಕ್ರೆಡಿಟರ್ಸ್ ಬಂದಾಗ ನಾವಿಲ್ಲಿ ರಾ ಮೆಟೀರಿಯಲ್ಸ್ನ ಕನ್ಸಿಡರ್ ಮಾಡಬೇಕು. ಅಂದರೆ ರಾ ಮೆಟೀರಿಯಲ್ಸ್ ಅಂದರೆ ನಾವು ಇನ್ನೂ ಅವರಿಗಿನ್ನೂ ಪೇ ಮಾಡಬೇಕು ಅಂತ. ಸೊ ಇಲ್ಲಿ ಕೊಟ್ಟಿದ್ದಾರಲ್ಲ ರಾ ಮೆಟೀರಿಯಲ್ಸ್ ಅಂತ. ಸೊ 45 ಅಂತಲೇ ತಗೋಬೇಕು. ಅದಾದ್ಮೇಲೆ ಸೊ ಇಲ್ಲಿ ಅಡಿಷ್ನಲ್ ಇನ್ಫಾರ್ಮೇಷನಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿರೋ ಹಾಗೆ ಕ್ರೆಡಿಟ್ ಅಲೋಡ್ ಬೈ ಸಪ್ಲೈಯರ್ ಇಸ್ 3 months. ಸೊ ಇಲ್ಲಿ ನಾವು 3/12 ಮಾಡಿದಾಗ ಇದಿಷ್ಟು ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ 7,87,500 ಸಿಗುತ್ತೆ. ಸೊ ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್. ನಮಗೆ ಕ್ವಶನ್ನಲ್ಲಿ ಯಾವುದೇ ರೀತಿಯ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಕೊಡಲಿಲ್ಲ. ಸೊ ಇಫ್ ಸಪೋಸ್ ಔಟ್ಸ್ಟ್ಯಾಂಡಿಂಗ್ ಈಗ ಕ್ವಶನಲ್ಲಿ ಔಟ್ಸ್ಟ್ಯಾಂಡಿಂಗ್ ವೇಜಸ್ ಆರ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಅಂತ ಕೊಟ್ಟಿದ್ರೆ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಬರಿಬೇಕು. ಸೊ ಕರೆಂಟ್ ಲಯಬಿಲಿಟಿ ಆಯಿತು. ಸೊ ಇಲ್ಲಿ ಇವೆರಡು ಆ್ಯಡ್ ಮಾಡಿದಾಗ ನಮಗೆ ಟೋಟಲ್ ಕರೆಂಟ್ ಲಯಬಿಲಿಟಿ ಸಿಗುತ್ತೆ. ಅದು 7,87,500. ಸೊ ಇಲ್ಲಿ ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟಿ ಮಾಡಿದಾಗ ನಮಗೆ ಬರುವಂಥ ಆನ್ಸರ್ ಏನಿದೆ ಅದಕ್ಕೆ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಅಂತ ಹೇಳ್ತೀವಿ. ಅದೆಷ್ಟು ಬಂದಿದೆ ಅಂದರೆ 21,35,000 ಬಂದಿದೆ. ಆ್ಯಡ್ ಕಂಟಿಂಜೆನ್ಸಿ ಆರ್ ಸೇಫ್ಟಿ ಮಾರ್ಜಿನ್ ಅಂತ ಕೊಟ್ಟಿದ್ದಾರೆ. ನಮಗೆ ಕ್ವಶನಲ್ಲಿ ಯಾವುದೇ ರೀತಿಯ ಒಂದು ಇನ್ಫಾರ್ಮೇಷನ್ ಇದ್ರ ಬಗ್ಗೆ ಕೊಡಲಿಲ್ಲ. ಸಪೋಸ್ ಅವರು ಕಂಟಿಂಜೆನ್ಸಿ ಆಫ್ 10% ಟು ಬಿ ಇನ್ಕ್ಲೂಡೆಡ್ ಅವ್ರು ಆ್ಯಡೆಡ್ ಅಂತ ಹಾಗೆಲ್ಲ ಕೊಟ್ಟರೆ, ಸೊ ನಾವಿಲ್ಲಿ ನೆಟ್ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಏನು ಕೊಟ್ಟಿದ್ದಾರೆ ಇಲ್ಲಿ 21,35,000 ಕೊಟ್ಟಿದ್ದಾರಲ್ಲ, ಇದ್ರ ಮೇಲೆ 10% ಹಾಕಬೇಕು. ನಾವು 10% ಹಾಕಿದಾಗ ನಮಗೆ ಇಲ್ಲಿ ಏನು ಸಿಗುತ್ತೆ ಹೇಳಿ 2,13,500 ಸಿಗುತ್ತೆ. ಸೊ ಆ ಥರ ಮಾಡಬೇಕು. ಬಟ್ ನಮಗೆ ಈ ಪ್ರಾಬ್ಲಮಲ್ಲಿ ಆ ಥರ ಯಾವುದೇ ರೀತಿಯ ಒಂದು ಇನ್ಫಾರ್ಮೇಷನ್ ಕೊಡಲಿಲ್ಲ. ಸೊ ನಾವು ಇಲ್ಲಿ ನಿಲ್ ಹಾಕಬೇಕು. ಸೊ ಇದನ್ನು ಆ್ಯಡ್ ಮಾಡಿದಾಗ ನಮಗೆ ಏನು ಸಿಗುತ್ತೆ 21,35,000 ಸಿಗುತ್ತೆ. ಸೊ ಇದು ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಆಗುತ್ತೆ, ಆನ್ಸರ್ ಆಗುತ್ತೆ. ಸೊ ಈಗ ಗೊತ್ತಾಯ್ತಲ್ಲ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಹೇಗೆ ಫೈಂಡ್ ಔಟ್ ಮಾಡಬೇಕಂದ್ರೆ ಕರೆಂಟ್ ಅಸೆಟ್ ಮೈನಸ್ ಕರೆಂಟ್ ಲಯಬಿಲಿಟಿ ಮಾಡಿದಾಗ ಮತ್ತು ಇಫ್ ಕಂಟಿಂಜೆನ್ಸಿ ಆರ್ ಸೇಫ್ಟಿ ಮಾರ್ಜಿನ್ ಇದ್ದರೆ ನಾವು ಅದನ್ನ ಪರ್ಸೆಂಟ್ ಮಾಡಿ ಆ್ಯಡ್ ಮಾಡಬೇಕು. ಅದು ಮಾಡಿದ್ರೆ ನಮಗೆ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಸಿಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಇಫ್ ನಿಮಗೆ ಯಾವುದೇ ರೀತಿಯ ಒಂದು ಡೌಟ್ ಅಥವಾ ಏನಾದರೂ ಕ್ಲಾರಿಫಿಕೇಷನ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸ್ಬೋದು. ಸೊ ಥ್ಯಾಂಕ್ ಯು ಎವ್ರಿ ಒನ್.